ನಿಜ ಮಾತ್ರ ವಿಜಯ್ ಅವ್ರದ್ರಲ್ಲಿ ಅದೊಂದು ಗುಣ. ನಾನು ಅದಕ್ಕೆ ಯಾವಾಗಲೇ ಹೇಳಿದೆ, ವಿಜಯ್ ಅವ್ರು ಬಿಟ್ಟು ಬೇರೆ ಯಾರನ್ನೂ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸೀನ್ಗಳನ್ನು ಅವ್ರು ಏನು ಹೇಳ್ತಾ ಇದ್ರು, ಆರಂಭದ ಸೀನ್ಗಳಿಂದಲೇ ನಾವು ಹೋದ್ರೆ ನೀವು ಸತ್ಯಾಗ್ರಹ ಅಂತ ಕೂತಿರ್ತೀರಿ, ನೀವು ನಿಮ್ಮ ಒಂದು ಮುಗ್ಧತೆ ಇದೆಯಲ್ಲ, ಅದು ಖುಷಿ ಅನ್ಸೋದು ವಿಜಯ್ ಅವರಲ್ಲಿ. ಆ ಮಾಸ್ ಲುಕ್ ಇದೆ, ಅದ್ರ ಜೊತೆಗೆ ಒಂದು ಮುಗ್ಧತೆ ಇದೆ ಆ ಮಾತುಗಳಲ್ಲಿ, ಆ ಡೈಲಾಗ್ಗಳಲ್ಲಿ. ಅಲ್ಲಿಂದನೇ ತಗೊಂಡು ಹೋದ್ರೆ ಆಮೇಲೆ ಅವ್ರು ಹೇಳಿದ ಹಾಗೆ ಒಂದು ಆ ಚಕ್ಲಿ ಹಾರ ಹಾಕೊಂಡು ಆ ಇದನ್ನ ಎತ್ತಿ ನಿಂತ್ಕೊಳ್ಳೋದು, ಇಟ್ಸ್ ನಾಟ್ ಅ ಈಸಿ ಥಿಂಗ್. ಜೊತೆಗೆ ಅವ್ರು ಹೇಳಿದಾಗ ರಾಕೇಶ್ ಅಡಿಗ ಹೊಡೆದಾಗ ಚಪ್ಲಿ ಅದು ಬಂದು ನಿಮಗೆ ಕೆನ್ನೆಗೆ ಬೀಳುತ್ತೆ. ಸೊ ಬೇರೆ ಯಾರು ಅದನ್ನ ಆ ಮಟ್ಟಕ್ಕೆ ತಗೊಳ್ತಾರ ಐ ಡೋಂಟ್ ನೋ. ಬಟ್ ನಿಮಗೆ ಕೆಳಮಟ್ಟದಿಂದ ಆ ಶ್ರಮಿಕ ವರ್ಗದಿಂದನೇ ನೀವು ಬಂದಿರೋದು, ತುಂಬಾ ಎಲ್ಲವೂ ಏಳು ಬೀಳುಗಳನ್ನು ನೋಡ್ಕೊಂಡು ಬಂದಿರೋದ್ರಿಂದ ಎಸ್ ನಾನು ಮಾಡ್ತೀನಿ, ಇದನ್ನ ನಾನು ತೋರಿಸ್ಬೇಕು ಜನರಿಗೆ, ಈ ತರದೊಂದು ಇದೆ ಅನ್ನೋದನ್ನ ಬಹುಶಃ ತಗೊಂಡ್ರ ಮನಸ್ಸಿಗೆ. ಹೌದು ಸರ್. ಅಂದರೆ ನಾವು ಕೂಡ ಒಂದು 100 ರೂಪಾಯಿಗೆ 60-70 ರೂಪಾಯಿಗೆ ಕೆಲಸ ಮಾಡ್ತಾ ಬೆಳೆದು ಬಂದವರು. ಅವಾಗೆಲ್ಲ ನಾವು ಅದನ್ನು ನೋಡಿದ್ದೀವಿ ಹೆಂಗಿರುತ್ತೆ, ಅವ್ರಗಳ ಪ್ರಭಾವ ಹೇಗಿರುತ್ತೆ ನಮ್ಮ ಮೇಲೆ. ಅಂದರೆ ಈಗ ದುಡಿಸ್ಕೊಳ್ಳೋರ ಪ್ರಭಾವ ಹೇಗಿರುತ್ತೆ, ಆ ಕಡಿಮೆ ಸಂಬಳಕ್ಕೆ ನಾವೆಷ್ಟು ಕಡಿಮೆ ಮಾತಾಡ್ಬೋದು ಇವ್ರ ಹತ್ರ, ಯಾವ ಲೆವೆಲಲ್ಲಿ ಮಾತಾಡಿದ್ರೆ ಕರೆಕ್ಟು ಅನ್ನೋದು ನನಗೆ ತುಂಬ ಮನಸ್ಸಿಗೆ ನೋವಾಗಿತ್ತು, ತುಂಬ ನೋವಾಗಿತ್ತು. ಸೊ ಹಂಗಾಗಿ ಎಷ್ಟೋ ಕಡೆ ನಾವು ಲೈಕ್ ಈಗ ಕೆಲಸ ಮಾಡಿ ದುಡ್ಡು ಕೇಳಿದಾಗ ದುಡ್ಡು ಕೊಡದಿರ ಒಡಿಸ್ಕೊಂಡಿದ್ದು ಉಂಟು, ದುಡ್ಡು ಕೇಳಿದಿರ ಬೈಸ್ಕೊಂಡಿದ್ದು ಉಂಟು, ದುಡ್ಡು ಕೇಳಿದಿರ ಬೂಟ್ ಕಾಲಲ್ಲಿ ಒದ್ಬಿಡ್ತೀನಿ ಅಂತ ಅನ್ಸ್ಕೊಂಡಿದ್ದು ಉಂಟು, ಎತ್ಕೊಂಡ್ಲ ಬೂಟು ಅಂತ ಬೈದಿದ್ದು ಉಂಟು. ದುಡ್ಡು ಕೇಳಿದಾಗ ನಮ್ಮ ದುಡ್ಡನ್ನ ನಮಗೆ ಕೇಳಿದಾಗ ಅದೆಲ್ಲ ಮನ್ಸಿಗೆ ಬಂದಾಗ ಈ ಸೀನ್ ತೆಗೆಯೋ ನನಗೆ ಒಂದೇ ಅನಿಸಿದ್ದು, ಇಲ್ಲ ಮಾಡಪ್ಪ ಮಾಡು ಕರೆಕ್ಟಾಗಿ ಇಲ್ಲೇ ಹೊಡಿಯಂಗೆ ಮಾಡು, ಇಲ್ಲೇ ಬೀಳಂಗೆ ಮಾಡು ಅಂತ. ಅದೆಷ್ಟು ಟೇಕ್ ಆದರೂ ಬಿಡಲಿಲ್ಲ ನಾನು. ಅಂದರೆ ನಂತರ ಎಷ್ಟೋ ಜನ ಅನುಭವಿಸ್ತಾ ಇದ್ದಾರೆ ಇವತ್ತು ಒಂದು ಕಾಮನ್ ಮ್ಯಾನಿಂದ ಹಿಡಿದು ಮಲ್ಟಿನ್ಯಾಷನಲ್ ಕಂಪ್ನಿವರೆಗೂ ಅದೇ ಸಮಸ್ಯೆಗಳಿದೆ. ಬಟ್ ಅಲ್ಲಿ ಯಾರು ಚೊಪ್ಲಿಲಿ ಹೊಡಿತಿಲ್ಲ, ಬೇರೆ ತರ ಹೆಚ್ಚು ಪೆಟ್ಕೊಡುವಂತ ಮಾತುಗಳಿದೆ. ಆ ಥರ ಎಷ್ಟೋ ವರ್ಕರ್ಸ್ ಆಗಲಿ ಅಥವಾ ಎಂಪ್ಲಾಯೀಸ್ ಆಗಲಿ, ಇವನ್ ಇನ್ ದ ಗೌರ್ಮೆಂಟ್ ಎಂಪ್ಲಾಯೀಸು ಅಷ್ಟೇ ನೋಡಿ. ಮೊನ್ನೆ ಒಂದು ಮಾಡ್ಕೊಂಡ್ಬಿಟ್ರು ಒಬ್ಬರು, ಯಾರೋ ಒಬ್ಬರು ಟಾರ್ಚರಿಂದ, ಯಾರೋ ಒಬ್ಬರು ಪೊಲೀಸರು ಮಾಡ್ಕೊಂಡ್ಬಿಟ್ರು. ಅಂದರೆ ನಮ್ಮ ಉದ್ದೇಶ ಇದೇನೆ, ಅಂದರೆ ಆ ಸಮಾನತೆಯಲ್ಲಿ ಇರಿ ಎಲ್ಲರ ಮೇಲೂ. ನಿಮಗಿನ್ನ ಕೈ ಕೆಳಗಡೆ ಕೆಲಸ ಮಾಡೋವನ್ನ ಹಿಂಸೆ ಕೊಡಬೇಡಿ, ಮಾನಸಿಕವಾದ ಹಿಂಸೆ ಕೊಡಬೇಡಿ. ಯಾಕಂದರೆ ಅವನಿಗೆ ಅಂತ ಒಂದು ಫ್ಯಾಮಿಲಿ, ಅವನಿಗೆ ಅಂತ ಅವನದೇನೋ ಆದಾಯಗಳನ್ನು ನೀವೇ ನಿಲ್ಲಿಸ್ಬಿಡ್ತಾ ಇದ್ದೀರಲ್ಲ. ಈಗ ಸರ್ಕಾರದಿಂದ ಹೌದು 1, 2, 10, 20 ಲಕ್ಷ ಕೊಡ್ಬೋದು, ಆದರೆ ಅವ್ರಿಗೆ ಜೀವನ ಕೊಡೋದು ಯಾರು? ಆ ಜೀವ ಒಡೆದಾಡುತ್ತಲ್ಲ ಮನೆಯಲ್ಲಿ, ಅವ್ರಿಗೆ ಜೀವನ ಕೊಡೋದು ಯಾರು? ನೀವು ಇನ್ನೊಂದು ಕೆಲಸ ಕೊಡ್ಬೋದು, ಬಟ್ ಆ ವ್ಯಕ್ತಿನ ಕೊಡೋಕ್ಕಾಗಲ್ಲ. ಅದೆಲ್ಲ ನೋವುಗಳನ್ನ ತಲೆಯಲ್ಲಿ ಹಾಕ್ಕೊಂಡು ಆಯಿತು ಅದು ಹೊಡಿಯೋಸಿನ ಹೊಡಿಯಪ್ಪ ಹೊಡಿ ಅಂತ ನಾನು ಧೈರ್ಯವಾಗಿ ನಿಂತ್ಕೊಂಡೆ ಅವತ್ತು. ಎಸ್, ಹೀಗೆ ಸಮಾಜದಲ್ಲಿ ಇದ್ದಂತಹ ಕೆಲವೊಂದಷ್ಟು ವ್ಯವಸ್ಥೆಗಳು, ಅದು ಅವ್ಯವಸ್ಥೆಗಳು. ಸೊ ಅದನ್ನೆಲ್ಲವನ್ನೂ ಕೂಡ ಒಂದೊಂದಾಗಿ ನೀವು ಸ್ಕ್ರೀನ್ ಮೇಲೆ ತರ್ತಾ ಹೋಗಿದ್ರಿ. ಈಗ ದೇವದಾಸಿ ಪದ್ಧತಿ ಆಗಿರ್ಬೋದು, ಕೂಲಿಗಾಗಿ ಕಾಳು ಅನ್ನೋದಿತ್ತು, ಇಲ್ಲ ಅದನ್ನು ಕೂಲಿಗೆ ಕರೆಕ್ಟಾಗಿ ಸಂಭಾವನೆ ಕೊಡಬೇಕು ಅನ್ನುವಂಥ ಒಂದು ವಿಚಾರ. ಸೊ ಈ ಸಣ್ಣ ವಿಚಾರಗಳು, ಅಥವಾ ನಿಮಗೆ ಒಂದು ಸ್ಟೇಷನ್ ಇರುತ್ತೆ, ಸ್ಟೇಷನ್ನಲ್ಲಿ ಅವ್ರಿಗೆ ಅಧಿಕಾರ ಅಲ್ಲ, ಅಲ್ಲೂ ಕೂಡ ಒಬ್ಬ ದಣಿನೇ ಆಳ್ತಾ ಇರ್ತಾನೆ, ದುಡ್ಡು ದರ್ಪ ಇದೆಲ್ಲವೂ ಕೂಡ. ಅದ್ರ ಜೊತೆಗೆ ಜನ ಕೂಡ ಅದಕ್ಕೆ ಅಡಿಕ್ಟ್ ಆಗಿರುತ್ತೆ. ಎಸ್, ನಾವು ಹಿಂಗೆ ಇರಬೇಕೇನೋ, ನಾವು ಹಿಂಗಿಲ್ದೇ ಇದ್ರೆ ನಾವೇನೋ ತಪ್ಪು ಮಾಡ್ತಾ ಇದೀವಿ, ನಾವು ಅಪಚಾರ ಮಾಡ್ತಿದ್ವೇನೋ, ದೇವ್ರಿಗೆ ನಾವು ಹೋಗಿ ಮುಟ್ಟೋ ಹಾಗಿಲ್ಲ, ಮುಟ್ಟಿದ್ರೆ ದೊಡ್ಡ ಅಪಚಾರ ಆಗ್ಬಿಡುತ್ತೆ. ಜನನೂ ಒಪ್ಕೊಂಡ್ಬಿಟ್ಟಿದ್ರು ಅದನ್ನ. ಬಟ್ ಜನರಲ್ಲಿ ಆ ಕಿಚ್ಚು ಹೊರಗಡೆ ತರಬೇಕಾಗಿದ್ದು ಬಹಳ ಮುಖ್ಯ ಆಗಿತ್ತು. ಯಾವಾಗ ಅವ್ರು ಓದ್ದವ್ರು ಮಾತ್ರ ಕ್ವೆಶನ್ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದ್ರೆ, ಅವಾಗ ಸಂವಿಧಾನದ ಮಹತ್ವ ನಮಗೆ ಅರ್ಥ ಆಗುತ್ತೆ ಅಂತೇಳಿ ಓದಬೇಕು. ಸರ್, ಸುಮಾರು ಜನಕ್ಕೆ ಇವತ್ತಿಗೂ ಸಂವಿಧಾನದ ಅರ್ಥಗಳು ಗೊತ್ತಾಗ್ತಾ ಇಲ್ಲ ಸರ್. ಅದು ಗೊತ್ತಾಗಲಿ ಅನ್ನೋ ಆಸೆ ನನಗೆ. ಅಂದರೆ ಈಗ ಪ್ರತಿ ಹಳ್ಳಿಗಳಲ್ಲೂ ಇವಾಗೇನು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ, ಅಲ್ಲಿ ಸಂವಿಧಾನದ ಪಾಠವನ್ನು ನೇರವಾಗಿ ಹೇಳಲಿ, ಸಂವಿಧಾನದಲ್ಲಿ ಇಂತಿಂಥ ಹಕ್ಕಿದೆ ನಮಗೆ, ಅದನ್ನು ಪಡ್ಕೊಳ್ಳಿ, ಆ ಥರದ್ದೊಂದು ಜಾರಿಗೆ ತರಬೇಕು ಅನ್ನೋ ಆಸೆ. ಯಾಕಂದರೆ ಹಳ್ಳಿಗೂ ಸಮಾನತೆಯ ಸಂವಿಧಾನ ಬೇಕು ಅಂತ ಹೇಳ್ತಾ ಇದ್ದೀವಿ. ಇವತ್ತು ಎಷ್ಟೋ ಕಡೆ ಯಾರೋ ತಪ್ಪು ಮಾಡಿದಾರೋ ಮಾಡಿಲ್ವೋ, ಅವರು ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಆ ಊರಿನ ಹಿರಿಯರನ್ನ ಕೇಳಬೇಕಾಗತ್ತೆ, ಅಥವಾ ಅವ್ರಿಗೆ ಸಂಬಂಧಪಟ್ಟಂಥ ವರ್ಗದವ್ರನ್ನ ಕೇಳಬೇಕಾಗತ್ತೆ. ಅಲ್ಲಿ ಅವನ ಅಮಾಯಕ ಆಗಿದ್ರು ಕೂಡ ಅಂಥ ಅಮಾಯಕ ಇವತ್ತು ಜೈಲಿಗೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಎಷ್ಟೋ ಜನ ಜೈಲಲ್ಲಿ ನರಳ್ತಾ ಇದ್ದಾರೆ ಇವತ್ತು. ಕರೆಕ್ಟ್, ಹೌದು. ಎಷ್ಟೋ ಸಾವಿರ ಜನ ಜೈಲಲ್ಲಿ ಅಮಾಯಕರು ನರಳ್ತಾ ಇದ್ದಾರೆ. ಕಾರಣ ಒಂದೇ, ಸಂವಿಧಾನದ ಪಾಠ ಇಲ್ಲ, ಸಂವಿಧಾನದ ಅರ್ಥ ಗೊತ್ತಾಗ್ತಿಲ್ಲ. ಅದ್ರ ಬೆಲೆ ಯಾವತ್ತು ಗೊತ್ತಾಗುತ್ತೋ ಅವತ್ತು ಎಲ್ಲವೂ ತಣ್ಣಗಿರುತ್ತೆ ಅನ್ನೋ ಆಸೆ ನನಗೆ. ನಿಜ ಸರ್, ನಿಜ, 100% ಟ್ರೂ. ಸಂವಿಧಾನ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದ ದಿನ ನಿಜವಾಗಿ ನಮಗೆ ಒಂದು ಸ್ವಾತಂತ್ರ್ಯ ಅನ್ನುವಂಥದ್ದನ್ನ ನಾವು ಮಾತಾಡ್ಬೋದು. ಎಲ್ಲರೂ ಸ್ವತಂತ್ರ ನಮ್ಗೆ ಇನ್ನೂ ಬಂದಿದೆ, ಆದ್ರೂ ನಮಗೆ ಮಾನಸಿಕವಾಗಿ ಸಿಗ್ತಾ ಇಲ್ಲ. ಅದು ಕರೆಕ್ಟ್. ಸಂವಿಧಾನದ ಪಾಠ ಯಾವಾಗ ಮನೆಯಲ್ಲೂ ಓದ್ತಾರೆ ಅವತ್ತು ನಮಗೆ ನಿಜವಾದ
ಸ್ವತಂತ್ರ ಸಿಕ್ಕಿದೆ ಅನ್ನೋ ಅರ್ಥ ನನ್ನ ಅನಿಸಿಕೆ ಹಂಗೆ ಅನಿಸ್ತಾ ಇದೆ. ದಯಮಾಡಿ ಕ್ಷಮಿಸಿ ನಾನೇನ ಇಲ್ಲ, ಪ್ರತಿಯೊಬ್ಬ ಭಾರತೀಯನಾದವನು ಕೂಡ ಸಂವಿಧಾನವನ್ನ ಓದಿದಾಗ ನಾನು ಏನ್ ಮಾಡಬೇಕು, ಸಮಾಜಕ್ಕೆ ನಾನು ಹೇಗೆ ಇರಬೇಕು, ಸಮಾಜದಿಂದ ನಾನೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಇದೆ ಸರ್. ಈಗ 5 ವರ್ಷಕ್ಕೊಂದ್ಸತಿ ಅಥವಾ 10 ವರ್ಷಕ್ಕೊಂದ್ಸತಿ ನಾವು ಈ ಪಾಲಿಟಿಕ್ಸ್ನವರು ಬರೀ ಮಾತಾಡಿಕೊಂಡು ಅವತ್ತು ಕೂತ್ಕೊಂಡು ನಾವಿದ್ದೀವಿ, ನಾವು ಮಾಡ್ತೀವಿ, ನಾವು ನಿಮ್ಗೆ ಸ್ವತಂತ್ರ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅದೇ 5 ವರ್ಷದ ಅವಧಿಯಲ್ಲಿ ಮನೆ ಮನೆಗೂ ಸಂವಿಧಾನ ತಿಳಿಸ್ಲಿ. ಹೌದು, ತಪ್ಪೇನಿದೆ ಅದರಲ್ಲಿ ಅಲ್ವಾ? ಎಷ್ಟೋ ಯೋಜನೆಗಳನ್ನ ಜಾರಿ ಮಾಡಿ ಜನಕ್ಕೆ ಅನುಕೂಲ ಮಾಡ್ತಾ ಇದೆ ಸರ್ಕಾರ. ಯಾವುದೇ ಸರ್ಕಾರ ಬರಲಿ ಅನುಕೂಲ ಮಾಡ್ತಾ ಇದೆ. ಈ 5 ವರ್ಷದ ಅವಧಿಯಲ್ಲಿ ಸಂವಿಧಾನದ ಪಾಠವನ್ನು ಕಲಿಸಿ. ಅಟ್ಲೀಸ್ಟ್ ಅಲ್ಲಿರೋ ಎಜುಕೇಟೆಡ್ ಮಕ್ಕಳನ್ನ ಕರ್ಕೊಳ್ಳಿ, ಹೆಣ್ಮಕ್ಳನ್ನ ಕರ್ಕೊಳ್ಳಿ. ಫಸ್ಟ್ ಹೆಣ್ಮಕ್ಳಿಗೆ ಅದು ಗೊತ್ತಾಗಂಗಾಗಲಿ, ಆವಾಗ ದಬ್ಬಾಳಿಕೆಗಳು ಕಡಿಮೆ ಆಗುತ್ತೆ. 5 ವರ್ಷದ ಅವಧಿ ನಿಮಗಿದೆ. 5 ವರ್ಷದ ಅವಧಿಯಲ್ಲಿ ನಾನಿವತ್ತು ನಿಮಗೆ ದುಡ್ಡು ಕೊಡ್ತೀನಿ, ನನಗೆ ಓಟ್ ಹಾಕಬೇಕು ಅಂತ ಏನು ನೀವು ಕೇಳ್ತಾ ಇದ್ದೀರಲ್ಲ, ಅದು ನಿಮಗೆ ಬಿಟ್ಟಿದ್ದು, ಹಾಕೋರಿಗೆ ಬಿಟ್ಟಿದ್ದು. ಈ 5 ವರ್ಷ ಅವಧಿ ಇಲ್ಲಿ ಸಂವಿಧಾನದ ಪಾಠ ಕಲಿಸಿ ಹಳ್ಳಿಗೂ. ಅವತ್ತು ನೋಡಿ ಎಂಥ ಬದಲಾವಣೆ ಆಗುತ್ತೆ. ಇಲ್ಲಾಂದರೆ ಅದೇ ದಡ್ರ ಥರನೇ ಅದೇ ವಿಚಾರಗಳು ಇಲ್ದಿರ ನಾವು ಮತ್ತೆ ನಮಗೆ ರ್ಯಾಂಡಮಾಗಿ ಯಾರನ್ನೋ ಗೆಲ್ಸ್ಕೊಂಡು ಹೋಗ್ತಾ ಇರ್ತೀವಿ. ನನಗೆ ಅದ್ರ ಬಗ್ಗೆ ಬೇಜಾರಿದೆ, ತುಂಬ ಬೇಜಾರಿದೆ.